ಇಷ್ಟು ಪಬ್ಲಿಕ್ ನೋಡಿ ಯಾರ್ದಾರ ಲಗ್ನಕ್ಕೆ ಇಲ್ಲ ಫಂಕ್ಷನ್ ಬಂದಿನ ಅಂತ ತಿಳ್ಕೊಬೇಡ್ರಿ. ಇದು ಹೋಟೆಲ್ ಅದ, ಇದ್ರ ಬಗ್ಗೆ ಮುಂದ್ ಮಾತಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ ನಮ್ಮ ಅಣ್ಣನ ಮಗನಿಗೆ ಬಾಯ್ ಮಾಡಿ ನಾವು ಹೊಂಟೇವ್ ನಮ್ ಗಾಡಿ ತಗ ಸೀದಾ ಅಂಗಡಿ ಕಡೆಗೆ. ಹಂಗೆ ಸೀದಾ ಅಂಗಡಿಗೆ ಬಂದ್ ಮಿರರ್ದಾಗ ನೋಡಿದೆ. ಮಿರರ್ದಾಗ ನೋಡಿಲ್ಲ ಅಂದ್ರೆ ನಮ್ ಜೀವ ಸಮಾಧಾನ ಇರಲ್ಲ. ಹಂಗೆ ನಮ್ ತಮ್ಮ ಮತ್ ಚೋಟ ಬಂದ, ಅವನಿಗೆ ಎಷ್ಟು ಮಾತಾಡಿ ಸೀದಾ ಅಂಗಡಿಲಿಂದ ಹೊರಗೆ ಹೋಗಟ್ಟಿಗೆ ಏನದ ಹುಡುಗರು ಬಂದ್ರು. ಅವ್ರೆಲ್ಲರೂ 2 ದಿನದಿಂದ ಬಂದ್ ಹೋಲತ್ರಿ ಅಂಗಡಿಗೆ. ಅವ್ರಿಗೆ ಸಿಕ್ಕಿದಿಲ್ಲ. ನನ್ ಸಲಾಗ್ ಬರ್ತಡೇ ಕೇಕ್ ತಂದ್ರ, ಅವ್ರು ವಿಶ್ ಮಾಡಿದ್ರ. ನಮಗೂ ಬಹಳ ಖುಷಿ ಆಯ್ತು. ಅದು ಮುಗಿಸ್ಕೊಂಡ್ ಒಂದ್ ಸ್ವಲ್ಪ ಹೊರಗ್ ಕೆಲಸ ಆಯ್ತು. ನಾ ಚೋಟಾ ಕಲ್ತ್ ಹೊರಗೆ ಹೋದೆ. ಹೊರಗೆ ಹೋಗಿ ಮತ್ತೆ ಅಂಗಡಿಗೆ ಬರಟ್ರಿಗೆ ನಮ್ ಹುಡುಗ ನೋಡ್ರಿ ಹ್ಯಾಂಗ್ ಕೂತಾನ. ಹಂಗೆ ಸುಮ್ ಕೂತಾಗ ನಮ್ ಹುಡುಗರು ಪಾರ್ಟಿ ಕೇಳಿದ್ ನನ್ ಬತ್ ಇವತ್ ಪಾರ್ಟಿ ಮಾಡೋದ್ ಪ್ಲಾನ್ ಮಾಡಿ ಸೀದಾ ಮನಿಗ್ ಬಂದೇವ್. ಮನಿಗ್ ಬಂದ್ ಗಾಡಿ ಹಚ್ಚಿ ಡ್ರೆಸ್ ಚೇಂಜ್ ಮಾಡಿ ಹೊರಗ್ ಬಂದ್ ಕಾರ್ ತಗ ಸೀದಾ ಮತ್ ಅಂಗಡಿಗೆ ಬಂದೇವ್. ಅಂಗಡಿಗೆ ಬಂದ್ ಒಂದ್ ಕಸ್ಟಮರ್ ಇದ್ರು, ಅವ್ರಿಗೆ ಒಂದ್ ಸ್ವಲ್ಪ ಅಟೆಂಡ್ ಮಾಡಿ ಅಂಗಡಿ ಬಂದ್ ಮಾಡ್ದೇವ್. ಅಂಗಡಿ ಬಂದ್ ಮಾಡ್ಕೊಂಡ್ ಸೀದಾ ಹೊರಗೆ ಬಂದ ಜನ ಬಾಳ ಅಲತ್ತಿತ್ತು. ಹಂಗಾಗಿ ನಮ್ ದೋಸ್ತು ಕರೆದ ಇನೋವಾ ತಗೊಂಡ್ ಅದ್ರಾಗ ಇಷ್ಟು ಮಂದಿ ಕುಂತು, ನನ್ನ ಗಾಡಿಯಾಗ ಇಷ್ಟು ಮಂದಿ ಕುಂತು ಗುಲ್ಬರ್ಗ ಹೋಲತ್ತಿ. ಇವ್ರು ಇಷ್ಟು ಮಂದಿ ಯಾರಪ್ಪ ಅಂದ್ರೆ ನಂದು ಪೂರಾ ಬ್ಲಾಕ್ ಝೋನ್ ಫ್ಯಾಮಿಲಿ ಅದಿದು. ಇವ್ರೆಲ್ಲರೂ ನಂಬಲ್ಲಿ ವರ್ಕ್ ಮಾಡ್ತಾರ. ನನಗ್ ಮಗ ಹುಟ್ಟಿ ಸಲಾಕ್ ಗಾಡಿ ತೊಂದಿ ಸಲಾಕ್ ಪಾರ್ಟಿ ಕೇಳಿದ್ರೆ, ಹಂಗಾಗಿ ತಾಜ್ದಾಬಕ್ ಹೋಗಿ ಊಟ ಮಾಡಿ ಏನೋ ಬರೋ ಟೈಮಿಗೆ ಪೆಟ್ರೋಲ್ ಹಾಕೊಂಡ್ ಸೀದಾ ಮತ್ತೆ ಬಂದ್ ಅಂಗಡಿ ಬಲ್ಲಿ ನಿಂತೇವ್. ಅಂಗಡಿ ಬಲ್ಲಿ ಎಲ್ಲಾ ಬಂದ್ ಮಾಡಿದ್ರು. ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಹಂಗಾಗಿ ಸೀದಾ ನಾನು ಮನೆಗೆ ಹೊಂಟೆ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.